ಮಂಗಳಾನಿ ಭವಂತು ಸತ್ಯಾಸ್ ಪಂಚಕತ್ತಿರ ನೋಡಿ ಗಿಸಿಲಿ ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. Hello guys, welcome back to my YouTube channel and today is a Graha Pravesha and welcome to Graha Pravesha vlog. ನಾನು ಹಣೆಗೆ ಇಟ್ಟಿರೋದು ಮಿಸ್ ಮಾಡ್ಕೊಂಡು ಫಸ್ಟ್ ಇಟ್ಕೊಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಪಿಂಗ್ ಸೀರೀಸ್ ಮಾರ್ನಿಂಗ್ ಗಂಗಾ ಪೂಜೆ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ ಆ್ಯಂಡ್ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಮುದ್ದು ರೆಡಿ ಮಾಡಿಲ್ಲ, ಅವನಿಗೆ ಪಂಚೆ ಶರ್ಟ್ ತಂದಿದ್ದೀನಿ, ಬಟ್ ಇವಾಗಲೇ ರೆಡಿ ಮಾಡಿದ್ರೆ ಕಿರಿಕಿರಿ ಆಗುತ್ತೆ ಅಂತ ಸ್ವಲ್ಪ ಹೊತ್ತಿಗೆ ಕಂಫರ್ಟಬಲ್ ಆಗಿರಲಿ. ಹಾಯ್ ಮುದ್ದು. ಅವನು ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ರೆಡಿ ಮಾಡೋಣ. ಅಲ್ಲಿ ತನಕ ನಾವು ರೆಡಿ ಆಗಿದ್ವಿ. ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದು ಗಂಗಾ ಪೂಜೆ ಎಲ್ಲ ನೋಡಿದ್ದು ನಾನು. ಸೊ ಫೋಟೋ ಹೋಗಿ ಪರವಾಗಿ ಎಲ್ಲ ನೋಡಿದ್ದು ಒಂದು ಆಲ್ಸೋ ಫಸ್ಟ್ ಟೈಮ್ ಗೈಸ್ ನಾನು ಅದು ಎತ್ಕೊಂಡಿದ್ದು ಕೂಡ. ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ಫಸ್ಟ್ ಟೈಮ್ ನಮ್ಮ ಮಾವ ಮನೆಯಲ್ಲೇ ಮಾಡಿರೋದು. ಐ ಆಮ್ ಹ್ಯಾಪಿ ದ್ಯಾಟ್. ಸರ ಫುಲ್ ಲೆಂತ್ ಆಯ್ತು ಅನ್ಸುತ್ತೆ, ಒಂದು ಸ್ವಲ್ಪ ಶಾರ್ಟ್ ಮಾಡೋಣ. ಇಷ್ಟು ಮಾಡ್ತೀನಿ. ಆ್ಯಂಡ್ ಯಸ್, ಮೈ ಇಯರಿಂಗ್ಸ್ ಹೆಂಗಿದೆ, ನಾನು ತುಂಬ ಇಷ್ಟ ಆಗಿ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಇಯರಿಂಗ್ಸ್. ಎವ್ರಿಥಿಂಗ್ ಹೌ ಇಟ್ ಈಸ್ ಆ್ಯಂಡ್ ಕಮ್. ಎಸ್, ತುಂಬ ಇಂಟ್ರೋವಳ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇಟ್ಸ್ ಅರ್ಲಿ ಮಾರ್ನಿಂಗ್ 4:45 5 o'clock 5:30 6 ಗಂಗಾ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಓಕೆ, ಅಲ್ಲೇ ತುಂಬ ಲೇಟಾಗಿ ಹೋಗೈತೆ. ಹಾಯ್, ಸ್ವಲ್ಪ ಬೆಳಕಾಗ್ಬೇಕು ಗೈಸ್, ಎಲ್ಲರೂ ಕ್ಲಿಯರಾಗಿ ಕಾಣಿಸೋಕ್ಕೆ. ಸ್ವಲ್ಪ ಕತ್ಲೆ ಅರ್ಲಿ ಮಾರ್ನಿಂಗ್ ಅಲ್ಲ, ಅದಕ್ಕೆ ಕತ್ಲೆ ಇದೆ. ಸೋಮಿ ಮನೆಗೆ ಇಟ್ಟಿಲ್ಲ ಇವರು. ಬಂದಿದ್ದೀನಿ, ಜಸ್ಟ್ ಮನೆಗೆ ಹೋಗ್ಬಿಟ್ಟು ಇಟ್ಕೋತೀನಿ. ಇಲ್ಲಿ ಪಕ್ಕನೇ ಇರೋದು ಮನೆ. ಒಂದನ್ನ ಮಾತ್ರ ಇಟ್ಕೋಬೇಕು, ನೆನ್ಸ್ಕೊಂಡು ಯಾವಾಗಲೇ. ಬಟ್ ಫೈನಲಾಗೆಲ್ಲ ಆದ್ಮೇಲೆ ಮರ್ತ್ಬಿಟ್ಟೆ. ಕರೆಂಟ್ ಇಲ್ಲದೆ ಹೋಗಿರೋದು ಅಂದು. ಕರೆಂಟ್ ಇಲ್ಲ ಅಂದ್ರೂ ಈಗ ರೆಡಿ ಆಗಿದ್ವಿ. ಈ ಜೋಸಲ್ಲಿ ಮುದ್ದು ಎಲ್ಲ ಹಸೋಗ್ತಾ ಇದ್ದಾನೆ. ಅನಿಸಿದಾನ ನನಗೆ ಹಸು ಅಂದರೆ ತುಂಬ ಇಷ್ಟ, ಪ್ರಾಣಿಗಳಂದರೆ. ಸೊ ಅಲ್ಲಿ ಯಾರೋ ಎತ್ಕೊಂಡಿದ್ದೆ, ಅವ್ರ ಹತ್ರ ಹೋಗಿದ್ದಾನೆ. ಹೆಂಗೂ ಹೋಗ್ತಾನಲ್ಲ ಎಲ್ಲರ ಹತ್ರ, ಅದಕ್ಕೆ ನಮಗೆ ಫ್ರೀ ಇಲ್ಲ ಅಂದ್ರೆ ನಾವು ಎತ್ಕೊಂಡು ಓಡಾಡಬೇಕಾಗಿತ್ತು. ಅದು ನಮ್ಮ ಮಾಮ ನಮ್ಮ ಕಡೆ ಟರ್ನ್ ಅದ, ತೋರಿಸ್ತೀನಿ ನಾನು. ಇದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಲೈವ್ ವಿಡಿಯೋನ ಇಲ್ಲ ಸರ್ವಾವಸ್ಥಾ ಅಂಗದಾಭಿವಾಯ ಸ್ಮರಯತ್ ಪುಂಡರೀಕಾಕ್ಷಂ ಸಮಾಖ್ಯಾಭ್ಯಂತರಶುಚಿಃ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ವೈಕುಂಠಮಧ್ಯಮ ವಿರಜಾಲದ್ಯೇನಮಾಂ ತತ್ರಾಗಚ್ಛಾಗಚ್ಛಾವಾಹಯಾಮಿ ಪವಿತ್ರಃ ಪವಿತ್ರಾವಾ ಸರ್ವಾವಸ್ಥಾ ಅಂಗದಾಭಿವಾಯ ಸ್ಮರಯತ್ ಪುಂಡರೀಕಾಕ್ಷಂ ಸಮಾಖ್ಯಾಭ್ಯಂತರಶುಚಿಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ ಸ್ತ್ರೀರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಪಾದಾನಂದ್ಯ ವಾದ್ಯಂ ವಾದ್ಯಂ ದಹಾನಾಥೇನುರ್ವಾಗಸ್ತಾಮುಪತಶ್ರುತಯತು ಧ್ರುವಂತೆ ರಾಜಾವರುಣ ಧ್ರುವಂ ದೇವ ಬೃಹಸ್ಪತಿಃ. ಮಡಿಸಿ ಹಂಗೆ ಒಂದು ಕೊಡಿ ಕಟ್ಟಾಗ್ಬಿಡೋ ನೈಟ್ ಇನ್ನೊಂದು ಬೇಕಾ ನಾಲ್ಕು ಆಯ್ತು. ಎಲ್ಲ 3 ಜನ ನಾವು ಪೂಜೆ ಮಾಡೋದಾ? ಇನ್ನೊಂದು ಕೊಡಿ. ಇಲ್ಲ, ಫಸ್ಟ್ ಹಾಕು, ಆಮೇಲೆ ಇದು ಮಾಡುವಂತ. ಇದು ಬರೈತಲ್ಲ, ಹೋಗ್ಬಿಡು. ಹಿಂದೆ ದೀಪ ಇಟ್ಟಿದ್ದೀನಿ. 3 ಜನ ಬರ್ರಿ, ಮತ್ತೆ ಇದ್ದಾರೆ.
ಬರ್ರಿ ಅವ್ರು ಪೂಜೆ ಮಾಡಿದ್ರಲ್ಲ 3 ಜನ ಅವರು ಅಲ್ಲಿ ನೀವು ಇಟ್ಕೊಳ್ಳಿ ಒಬ್ಬನೇ ಇಟ್ಕೊಳ್ಳಿ ಸಾಕು. ಅಲ್ಲಿ ನೀರು ಆನ್ ಮಾಡ್ರಿ ಅಲ್ಲಿ ಸೀರೆ ಜೋರಾಗಿ ಬಿಡ್ರಿ ಕದ್ರೋಗಂಗೆ ಎಲ್ಲಾರ್ಗು ಕೋಪ ಇಷ್ಟ ಕೊಡಲ್ಲ ನಿಮ್ಮ ಮಾಮ ಆಗ್ಬೇಕು ಯಾರು ಅಲ್ಲ ಆಯ್ತಾ ಒಂದು ಸಿಂಧೆ ಇಲ್ಲದೆ ಜಲಂತೇನ್ ತೃಪ್ತಾನ್ ತರ್ಪಯಂತೆ ಪದ್ಮೇ ಸ್ಥಿತಾಂ ಪದ್ಮವರ್ಣಾನ್ ಸ್ವಾಮಿವಾಪಃ ಚಂದ್ರಾನ್ ಪ್ರಭಾಸಾ ಯಶಸಾ ಜಲಂತೆ ಶ್ರೀಯಲ್ಲೋಕೆ ದೇವದುಷ್ಟಾಮುದಾರ ಇಲ್ಲ ನಿಂತ್ಕೋಬೇಕು ಅವ್ರು ಬರ್ಬೇಕಂತ ಸರಿ ಐಶ್ವರ್ಯ ಅವರೇ ಈ ಕಡೆ ಸೈಡಿಗಂತೆ ಏ ದಪ್ಪದ ಹೊತ್ಕೊಂಡಿರೋರೆ ಸುಮ್ನೆ ಅವ್ರೆ ಒಳಗೆ ಬಾ ಹಂಗೆ ದೇವರ ಮನೆ ಸೊನ್ನೆ ಎಲ್ಲ ಬರಕೇಳ್ರಿ ಎಲ್ಲ ಬರಕೇಳ್ರಿ ಬರ್ಲಿ ಬರ್ಲಿ ಒಳಗೆ ಬರ್ರಿ ಎಲ್ಲಾರು ಬರ್ರಿ ಕಳ್ಸದವ್ರು ಫಸ್ಟ್ ಅಡಿಗೆ ಮನೆಗೆ ಹೋಗ್ರಿ ನೀವು ಬರ್ರಿ ಇಲ್ಲಿಗೆ ಚೆನ್ನಾಗಿಲ್ವಾ ಅಕ್ಕಿ ತುಮಟ ಬೇಡ ಬಿಡು ಇಸ್ಕೋ ಬೇಡ ಬೇಡ ಅಂದ್ರೆ ಕೊಟ್ಬಿಡು ಮಗನೆ ಹಾಲು ಕುಸಕ್ ರೆಡಿ ಮಾಡಿ ನೀನ್ ರೆಡಿನೇ ಆಗ್ಬೇಡ ಮದು ಹಂಗೆ ಇರು ಹಾ ಒಂದೇ ನಿಮಿಷ ತಾತನ ಮನೆ ತಾತನ ಮನೆ ನನಗ್ ಮಾವ ನಮ್ಮ ಮಾವ ಮನೆ ನಮ್ಮ ಮಾವ ಇಲ್ಲೇ ಇವ್ರಲ್ಲ ನಮ್ಮ ಮಾವನ ಮನೆ ತೋರ್ಸಿದೀನಿ ನಿನ್ನೆ ಇಂಟ್ರೊಡ್ಯೂಸ್ ಮಾಡಿ ಇವ್ರು ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಗೈಸ್ ವಾ ಮುದ್ದು ಮಿರರಲ್ಲಿ ಕಾಣಿಸ್ತಿದೀವಲ್ಲ ಚಿನ್ನಮ್ಮ ನಾವು ಹಾ ಅಮ್ಮ ಹಾ ಹಾಲು ಕುಸ್ತಿದಾರಾ
ಹೋಗು ವ್ಲಾಗ್ ಮಾಡು ಅನ್ನೋದನ್ನು ಹೋಗಿ ಹಿಡ್ಕೊ ಅಂತ ಕ್ಯಾಮ್ರಾ ಫೋನ್ ಹಿಡಿ ಅನ್ನೋದು ಫೋನ್ ಹಿಡ್ಕೊಂಡು ಇಲ್ಲ ಇಲ್ಲ ಇಷ್ಟೆಲ್ಲ ಫ್ಲವರ್ಸ್ ಎಲ್ಲ ಇದಾವೆ ಪೂಜೆಗೆ ಬೇಕು ಅಲ್ವಾ ನಿದ್ದೆ ಬಂದಿದೆ ಮುದ್ದುಗೆ ಕಾಮ್ಯಾರ್ಥಫಲಸಿದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತು ಸತ್ಯಾಃ ಸಂತು ಯಜಮಾನಸ್ಯ ಕಾಮಾಃ ಮನಸಾಭೀಷ್ಟ ಪ್ರಾರ್ಥನಾನಿ ಸಮರ್ಪಯಾಮಿ ದೇವ ಒಂದು ಲೋಟ ದೇವರ ಮನೆಗೆ ಇನ್ನೊಂದು ಲೋಟ ಸತ್ಯನಾರಾಯಣಗೆ ಇನ್ನೊಂದು ಲೋಟ ನಮಗೆ ಹಾಕ್ಬಿಟ್ಟು ಈ ಕಡೆ ನೋಡ್ಬಿಡಿ ನಮಸ್ಕಾರ ಮಾಡ್ತಾರೆ ಬಲಿಯನ್ನ ಹಾಕ್ತಿವಿ ಬರೀ ನಂದು ಸ್ಟೋರೇಜ್ ಫಿಲ್ ಆಗಿ ನಾನು ಅನನ್ಯ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಾಲು ಹುಗ್ಸಿ ಇದನ್ನ ನೋಡಿದ್ದೀರ ಅಂತ ಹಾಲೆಲ್ಲ ನಾವು ಕುಡಿದು ಮಕ್ಕ ಕಾಫಿ ಮಾಡ್ತಿದ್ದಾರೆ ಸ್ವಿಚ್ ಆಫ್ ಆಗಿದೆ ಅಕ್ಕ ನನ್ನ ಫೋನ್ ಇಲ್ಲಿ ನೋಡಿ ನನ್ನ ಸ್ವಿಚ್ ಆಫ್ ಅನನ್ಯ ಅದ್ರಲ್ಲಿ ಮಾಡ್ತಾ ಇದ್ದೀನಿ ನಾನು ಅವಳದ್ರಲ್ಲಿ ಇಲ್ಲ ಅವಳು ತೆಗ್ದಿಲ್ಲ ಅದು ನೀವು ಕೇಳ್ತಾ ಇರೋ ವಿಡಿಯೋಸು ಅಮ್ಮ ನಿಂತ್ಕೊ ಹೆಂಗೆ ನಮ್ಮ ಅಮ್ಮ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ ಸರಿ ಬಿಡು ಹಾಂ ನೈಸ್ ಮಹಾಲಕ್ಷ್ಮಿ ಥರ ಕಾಣಿಸ್ತೀನಿ ಅನನ್ಯ ತೋರಿಸ್ತೀನಿ ಬನ್ನಿ ಫೋಟೋಗ್ರಾಫ್ ಇಲ್ಲೇ ಫೋಟೋಸ್ ತೆಗ್ಸ್ಕೊತಾ ಇದ್ಲು ಎಲ್ಲ ಹೋಗ್ಬಿಟ್ಲು ಹಾಂ ಅನನ್ಯ ಇಲ್ಲಿದೆಯಾ ತೆಗ್ಸ್ಕೊಂಡು ನಾನು ಬರೋ ಟೈಮ್ ಎಲ್ಲಿ ತೆಗ್ಸ್ಕೊಂಡು ಆಯ್ತಾ ಹೋದ್ರ ಅವರು ಇಲ್ಲ ಸರಿ ಇದೆ ಬಿಡೋದು ಬಾ ಇಲ್ಲಿಗೆ ಇಲ್ಲಿ ಬಾ ಅನನ್ಯ ಫೋಟೋಸ್ ತೆಗ್ಸ್ಕೊತಿದ್ದೊಳಗೆ ನಾನು ತೆಗ್ಸ್ಕೊತೀನಿ ಒಳ್ಳೆ ಆದಮೇಲೆ ನನ್ನ ಮುದ್ದು ಮಲ್ಕೊಂಡಿದ್ದಾನೆ ಅವನು ಎದ್ಮೇಲೆ ಸ್ವಲ್ಪ ತಿನ್ನಿಸಿ ರೆಡಿ ಮಾಡೋಣ ಬಕ್ಕೊಂಡು ಹೋಗ್ಬಿಡು ನೀನು ಅದಕ್ಕೆ ಹೈಟ್ ಪ್ರಾಬ್ಲಮ್ ಸಪ್ರಾಗೆಲ್ಲ ಹೂವು ಬಿಟ್ಟು ರೆಡಿ ಮಾಡಿದ್ದಾರೆ ಗೈಸ್ ಋತು ಮತ್ತು ಇನ್ನೊಬ್ರು ಯಾರು ನಾವೆಲ್ಲ ಶೋ ಜನ ಜಾಸ್ತಿ ಆದಮೇಲೆ ಜಾಸ್ತಿ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ ಅದಕ್ಕೆ ಇವಾಗ ಎಲ್ಲ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ನಮ್ಮ ಮನೆ ಮಾರ್ನಿಂಗ್ ಹೆಂಗೆ ಕಾಣಿಸುತ್ತೆ ಅಂತ ಇವ್ನು ನಮ್ಮ ಮಾವ ಮಗ ಚಿಕ್ಕವನು ಜಯಂತ್ ಬಾ ಫೋಟೋ ತೆಗೀತಿಲ್ಲ ಬಾ ವಿಡಿಯೋ ಮಾಡ್ತಿರೋದು ಹಾಯ್ ಮಾಡು ಹಾಯ್ ಅಲ್ಲ ನಾನು ಮಾಡಕ್ ಬಂದ್ರೆ ನೀವು ನಮ್ಗೆ ಅಡ್ಡ ಬರೋದು ನಿಮ್ಮ ಹತ್ರ ನಿಂತ್ಕೊಂಡ್ರೆ ನಮಗೆ ಸಿಗೋದು ಇಲ್ಲ ನಮ್ದೇನಿಲ್ಲ ನಮ್ದು ಜಾಸ್ತಿ ಇರಲ್ಲ ಒಂದೊಂದೇ ಕ್ಲಿಪ್ಪಿಂಗ್ ಅಷ್ಟೇ ಒಂದು ಬಾಳೆಹಣ್ಣು ವಾರಂಟಿ ಅರಿಶಿನ ಕುಂಕುಮ ಕೊಡ್ರಿ ಇವರಿಗೆ ಅರಿಶಿನ ಕುಂಕುಮ ಸಮರ್ಪಯಾಮಿ ಕುಂಕುಮ ಸಿಂಧೂರಾಣಿ ಸಮರ್ಪಯಾಮಿ ನಾನಾ ಪರಿಮಳ ಪತ್ರ ಪುಷ್ಪಾಣಿ. ಇವಾಗ ಈ ಬಾಳೆಕನ್ನ ಕಡಿಸ್ತಾರೆ ಗೈಸ್ ಅವ್ರ ಕೈಯಲ್ಲಿ. ನನ್ನ ತೋರಿಸ್ತೀನಿ ನೋಡಿ, ನಮ್ಮ ಮನೆ ಇಲ್ಲೆಲ್ಲ ಒಳ್ಳೆ ಝೂಮ್ ಹಾಕು. ಮೃದು ಇನ್ನೂ ರೆಡಿ ಆಗಿಲ್ಲ ಗೈಸ್, ಕೆಲಸ ಮಾಡೋದು ಬಿಸಿ ಆಗೋದು ಮಾಮ. ಅಲ್ಲೊಂದು ಮಿರರ್ ಇಟ್ಟಿದ್ದಾರೆ. ಇನ್ನೇನು 2 ಕಿವಿಗೂ ಗುಲಾಬಿ ಹೂ ಮುಡ್ಸಿ ದಿನ ಮುಡ್ಕೋತೀರ, ಫೋಟೋ ಚೆನ್ನಾಗಿ ಬರುತ್ತೆ ಅಂತ. ದಾರ ಬಿಡೋದು ಈ ಥರ ಒಳಗೆ ಮಿರರ್. ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರ್ಮ
ದೃಷ್ಟಿ ತೆಗಿತವ್ರೆ ಗೈಸ್ ಮನೆಯದು. ಆರುತ್ತೆ ಅಂತನಾ? ನಮ್ಮ ಅಮ್ಮಂಗೆ ತಲೆ ಅಂದರೆ ತಲೆ ಎಲ್ಲ ಸೈಡಿಗೆ ಬನ್ನಿ ಆರುತ್ತು ಅಂತ. ಈಗ ಹೊಡಿತಾರೆ ಯಾರುತ್ತೆ ಎಲ್ರಿಗೂ. ಅರ್ಧ ಇದಾಗೈತೆ. ಅಪ್ಪಚ್ಚಿ ಆಗಿಲ್ಲ ಅಷ್ಟು. ಸ್ವಲ್ಪ ಇವಾಗ ಬಾಳೆ ಕಣ್ ಕಡಿತಾರೆ ಗೈಸ್. ನಾನು ಎಲ್ಲೋದು ಮರೆಯಾಗ ನಿಂತೊಳಗೆ ಅವಳಿಗೆಲ್ಲ ಆಗುತ್ತೋ ಅಂತ ನನ್ನ ಮುದ್ದನ ವೃತ್ತ ಎತ್ಕೊಂಡು ಹೋಗೋನೆ. ಅಲ್ಲಿ ಕೆಳಗಡೆ ಇಟ್ಟಿರೋ ಅನ್ನನಾಗಿ ಸುಂಡೆ ಮಾಡಿಬಿಟ್ಟು ಮನೆ ಮೇಲ್ಗಡೆ ಎಸಿಸ್ತವ್ರೆ. ಅದು ಯುಗಾದಿ ಹಬ್ಬ ಇದರಲ್ಲಿ ಆಯುಧ ಪೂಜೆಯಲ್ಲಿ ತಗೋಬಳಿ ಅಂತ ಹಾಕ್ತಾರಲ್ಲ ಆ ಥರ. ನಂಗೆ ಗೊತ್ತಿಲ್ಲ ಯಾರ್ಯಾರು ಮನೆಯಲ್ಲ ಥರದ್ದು ಮಾಡ್ತಾರೆ ಅಂತ. ತೋಟದ ದೇವ್ರು ಮಾಡೋರು ಮಾಡ್ತಾರೆ. ಈಗ ಅದೇ ಥರ ಮಾಡಿಸ್ತಾ ಇರೋದು. ಈಗ ನೋಡಿ ಎಸಿಸ್ತಾರೆ ಹಂಗೆ. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಎಲ್ಲ ಪೂಜೆ ಆಗತಕ್ಕ ಮಲಿಕತ್ತಿದ್ವಿ. ಎದ್ದು 8-9 ಗಂಟೆ ರೆಡಿ ಆಗ್ಬಿಟ್ಟು ಹೋಗ್ತಿದ್ವಿ. ಇದೆಲ್ಲ ನೋಡ್ತಾನೆ ಇರಲಿಲ್ಲ. ಜಸ್ಟ್ ಹೋಗೋ ಟೈಮ್ಗೆ ಹೋಗಿ ಮುಗಿಸ್ಕೊಂಡು ಈಚೆ ಕಡೆ ಹಿಂಗೆ ಆಡ್ಕೊಂಡು ಬರ್ತಿದ್ವಿ. ಮಿರರಿನ ಬೆಳಕು ಬಿಡ್ತಿದ್ದಾರೆ ಒಳಗಡೆ ನೋಡಿ. ಇಲ್ಲಿ ಕಾಣಿಸ್ತದೆ ಇದು ಲೈಟಿಂದು. ಮಿರರಲ್ಲಿ ಪೂರ್ತಿ ಮನೆ ಕಾಣಿಸ್ತಿದ್ಯಾ ಅಂತ. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು ಆಯಿತಾ? ನಂದಾಗಿಲ್ಲ, ಇನ್ನೂ ಮಾಡಬೇಕು. ನನ್ನ ಮಗಂದು ಆಯ್ತಲ್ಲ, ನನಗೆ ನಂದಕ್ಕಿಂತ ಜಾಸ್ತಿ ಖುಷಿ ನನಗೆ ಅವನದು ಕಂಪ್ಲೀಟ್ ಆಗಿಬಿಟ್ರೆ. ಬಿಕಾಸ್ ಇಲ್ಲ ಅಂತಂದರೆ ಅವ್ನು ಫಸ್ಟ್ ಆಫ್ ಆಲ್ ನಿದ್ದೆ ಕರೆಕ್ಟಾಗಿ ಆಗದೆ ಸ್ವಲ್ಪ ಕಿರಿಕಿರಿ ಆಗಿದೆ ಅವನಿಗೆ. ಮಲಗಿಸಿದ್ದೆ ನಾನು. ಮಲಗಿದ್ದ ಅವನು ಗಂಗಾ ಪೂಜೆ ಎಲ್ಲ ಆದಮೇಲೆ ಜನ್ರೇಟ್ರು ಆನ್ ಮಾಡಿದಾಗ ಸ್ವಲ್ಪ ಸೌಂಡಾಗಿ ಎದ್ಬಿಟ್ಟು ಅವನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಮಲಗಲ್ಲ. ಸೊ ಇವಾಗ ಮತ್ತೆ ಮಲಗ್ಸಕ್ಕೆ ನೋಡೋಣ. ಮಲ್ಕೊಂಡ್ರೆ ಹಿಂಗೆ ಅವ್ನಿಗೆ ಸ್ವಲ್ಪ ಹೊಟ್ಟೆ ತುಂಬ ತಿಂದವನೆ, ನನಗೆ ಅದು ಖುಷಿ. ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಅನನ್ಯ ಅವ್ರದ್ದೆಲ್ಲ ಆಗಿದೆ. ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅ ಬ್ರೇಕ್ಫಾಸ್ಟ್. ಕರೆಂಟ್ ಇರಲಿಲ್ಲ, ಹಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಬಿಕಾಸ್ ಫೋನ್ಸಲ್ಲಿ ಚಾರ್ಜ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ಅದೇನಾಗಿದೆ ಅಂದರೆ ಕರೆಂಟ್ ಇಲ್ಲದೆ ಹೋಗಿರೋದ್ರಿಂದ ಜನ್ರೇಟ್ ಆನ್ ಮಾಡಿದರು. ನೈಟ್ ಪೂರ್ತಿ ಆನ್ ಆಗಿರೋದಕ್ಕೆ ಕರೆಕ್ಟಾಗಿ 4:35ಗೆ ಯಾವಾಗ ಎಲ್ಲರೂ ಎದ್ದು ಸ್ನಾನಕ್ಕೆ ಹೋಗೋ ಆ ಟೈಮಲ್ಲೇ ಹೋಗ್ಬಿಡ್ತು. ಅದಾದಮೇಲೆ ಮೇಲ್ಗಡೆ ಟ್ಯಾಂಕಲ್ಲೂ ನೀರು ಖಾಲಿ ಆಯಿತು. ಫೇಸ್ ವಾಶ್ ಮಾಡೋಕ್ಕೆ ಸ್ನಾನಕ್ಕೆಲ್ಲ ನೀರು ಶಾರ್ಟೇಜ್ ಆಯಿತು. ಬಟ್ ನಮ್ಮದೆಲ್ಲ ಸ್ವಲ್ಪ ಮುಂಚೆನೇ ಆಯಿತು. ನಾವು ಜಸ್ಟ್ ಬಚಾವಾದ್ವಿ. ಅದಾದಮೇಲೆ ಇವಾಗ ಆಮೇಲೆ ಜನ್ರೇಟ್ರಲ್ಲಿ ಡೀಸೆಲ್ ಖಾಲಿಯಾಗಿ ಅದು ಸ್ಟಾಪ್ ಆಯಿತು. ಆ ಥರ ಆಯಿತು. ಬಟ್ ಆಮೇಲೆ ಎಲ್ಲ ಸರಿ ಹೋಯಿತು, ಎಲ್ಲದೂ ಆನ್ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಆ್ಯಂಡ್ ಐ ಆಮ್ ಹ್ಯಾಪಿ. ಎಲ್ಲರೂ ರಿಲೇಟಿವ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹೌ ಐ ಆಮ್ ಲುಕಿಂಗ್. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ನಾವು ಮತ್ತೆ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು. ಆಂಟಿಯಿಂದನೇ ಒಂದು ಪ್ರಾಕ್ಟೀಸ್ ಆಗಿಬಿಟ್ಟೈತೆ. ಮನೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ನಮ್ಮ ಅತ್ತೆ ಮನೆದಾಗ ಗುರು ಪ್ರವೇಶ. ನಮ್ಮ ಅತ್ತೆ ಮಾವ ಅನ್ನಲಾಗಿಸ್ ಅವ್ರನ್ನ ಅಪ್ಪ ಅಂತೀವಿ. ಆಂಟಿಯಿಂದ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಮುಂಚೆಯಿಂದ. ಮನೆ ಕಮ್ಲೆಚ್ಕೊ.
वर्तमानो निवेशयन् अमृतं मर्त्यं च हिरण्येन सवितार्चेना देवो याति भुवना विपश्यन् अधिदेवता प्रत्यधिदेवता सहिताय ओम भूः ओम आमयामि पूजयामि अभिमुखी करोमि मनस्सिನಲ್ಲಿ ಕೇತವೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೇತವೇ ನಮಃ ಕೇತಂ ಗೃಹ್ಣನ್ನ ಕೇತವೇ ಪೇಷಾಮಲ್ಯಾ ಬೇಷೇ ಸಮಶದ್ಭರಜಾಯತ ಬ್ರಹ್ಮ ದೇವಾನ ರೈಸ್ ಎಲ್ಲಿಗೋದ್ರೂ ಕಂಟಿನ್ಯೂ ಆಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ರೆಡಿ ಆಗಿದೆ ನೋಡಿ ಗೈಸ್. ಫ್ರೂಟ್ಸ್ ಇದು ಮೈ ಫೇವ್ರೇಟ್, ಇದು ಮತ್ತೆ ಸಜ್ಜಿಗೆ. ಇಲ್ಲಿ ತಾಂಬೂಲ ಪ್ಯಾಕಿಂಗ್ ನಡೀತಾ ಇದೆ. 1 by 1 ರೌಂಡ್. ಒಬ್ಬರು ಏಲಕ್ಕಿ ಅಲ್ಲ ಸಾರಿ ಒಬ್ಬರು ಎಲೆ, ಒಬ್ಬರು ಅಡಿಕೆ, ಒಬ್ಬರು ಪ್ಲೇಟ್. ಮುದ್ದು ಮುಲ್ಕೊಂಡು ಮಲಗಿಸಿದ್ದೀನಿ. ಅವನಿಗೆ ಪಂಚೆ ಹಂಗೆ ಓಪನ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಸೆಕೆ ಆಗುತ್ತಲ್ಲ, ಇರಿಟೇಟ್ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ ಗೈಸ್ ಇವಳಿಗೆ ಮಾರ್ನಿಂಗು ಎಲ್ಲ ಪೂಜೆ ಎಲ್ಲ ಮುಗಿಲಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಒಂದು 9 o'clock ಹಂಗೆ ಮಾಡಿ ರೆಡಿ ಆಗೋಣ ಅಂತ. ಏನು 4:30ಗೆ ಆಗ್ಬಿಟ್ಲು, ಎಲ್ಲ ಹೋಗಳ್ತಾರ ಫುಲ್ಲು. ಫೋಟೋ ತೆಗ್ಸ್ಕೊಂಡು ಸಮಾಧಾನ ಆಯ್ತಾ? ಅದಕ್ಕೆ ಇವಾಗ ಹೆಂಗೂ ಫೋಟೋಸ್ ಎಲ್ಲ ಆಯ್ತಲ್ಲ, ಅದಕ್ಕೆ ಬಿಚ್ಚಾಕ್ಬೇಕು. ಸೊ ಅದಕ್ಕೆ ನಾನು ನಿನ್ನಿಂದ ರೆಡಿಯಾಗಿ ಗಂಗಾ ಪೂಜೆ ಮಾಡಿದೆ. ಚೇಂಜ್ ಮಾಡಿಬಿಡು, ಇಲ್ಲ ಅಂದರೆ ಬಟ್ ಇನ್ನೂ ಯಾರೂ ರಿಲೇಟಿವ್ಸೇ ಬಂದಿಲ್ಲ, ಇನ್ನೂ ಫಸ್ಟೇ ಚೇಂಜ್ ಮಾಡ್ದಂಗೆ ಆಗುತ್ತೆ. ಇನ್ನೇ ಕೆಲಸ ಮಾಡ್ಕೊಳ್ಳೋದು ಈಚೆ ನಿಮಗೆ ಮೇ ಬಿ ಪೂಜೆ ಸೌಂಡ್ ಕೇಳಿಸ್ತಿದೆ ಅಂತ ಅನಿಸುತ್ತೆ. ನಿದ್ದೆ ಹೊಡೆದಿದೆ ಸರ್ ಕೂತ್ಕೊಂಡ್ರೆ. ಬೆಳಿಗ್ಗೆ ಅಷ್ಟು ಬೇಗ ಎದ್ದಿರೋದಕ್ಕೂ ಮೇ ಬಿ 2 hours ಅಷ್ಟೇ ನಾವು ನಿದ್ದೆ ಮಾಡಿರೋದು ಅನಿಸುತ್ತೆ. ನನ್ನ ಮಗುಂದೇ ಸುಖ ಜೀವನ. ನಿಂಗೆ ಬೇಡ ಸಜ್ಜಿಗೆ ಇಸ್ಕೊಳ್ಳೋ. ಹಾಂ, ಪೂಜೆ ಆಯಿತು. ಊಟ ಕೊಡ್ತಿದ್ದಾರೆ ಎಷ್ಟೊಂದು ಜನ. ಮುದ್ದು ನೋಡಿರಿ ಸಲ ಮುದ್ದು ಎಲ್ಲೆಲ್ಲಿ ಹೋಗ್ತೇನೆ. ನನಗೆ ಪೆನ್ ಕಳ್ದಾಕಿದ್ನಲ್ಲ ಅವ್ನು ಅದೇ ಸಿಕ್ತಾ ಆ ಪೆನ್ನಿಂದ. ಪಂಚೆ ಕತ್ತಿರೋದು ನೋಡಿ ಸಿಲಿ. ಚೆನ್ನಾಗಿ ಕಟ್ಟಿದ್ದೀರ. ನಾವು ಅವಾಗಲೇ ಮಾಡಿದೆ, ಬಿದೋಯ್ತು. ಈಗಲೂ ಬಿಚ್ಕೊಂತು ನೋಡಿ ಗೈಸ್. ನಮ್ಮ ಬಾಸ್ನ ಕತ್ಲೆ ಅವನ ಫೇಸಿಗೆ ಕತ್ಲೆ ಬೀಳ್ತೈತಿ. ಆ ಕಡೆ ಸೈಡಲ್ಲಿ ಊಟ ಮಾಡ್ತಿದ್ದಾರೆ, ಒಳಗಡೆ ಸ್ವಲ್ಪ ಜನ ಇದ್ದಾರೆ. ಇವ್ರನ್ನ ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. ಮತ್ತೆ ಇಲ್ಲ ಮಿಕ್ಕಿ ಮಿನ್ನಿ. ಹಾಯ್, ನನ್ನ ಬೆಸ್ಟ್ ಫ್ರೆಂಡ್ ಕುಲ್ಫಿ ಮಕ್ಳು ಇವರು ಟ್ವಿನ್ಸ್. ಬಂದ್ರು ನೆಲ್ಲಿಗೆ. ಬಿಸಿಲು ಔಟ್ಫಿಟ್ ನೋಡುವ. ಸಖತ್ ಬಿಸಿಲು. ನೀನು ಅಲ್ಲಿಂದನೇ ಬಂದ ಮತ್ತೀಗ ಮುಗಿಸ್ಕೊಂಡು ತಡಿ ನೋಡ್ತೀನಿ. ಫೋಟೋ ಶೂಟ್ ನಡೀತಿದೆ. ಪಂಚಂಗಿ ಶೂಟ್. ಏನು ಹಾಕ್ಸ್ಕೊಳಲ್ವಾ? ಖಾಲಿ ನೈಟ್ ತಿಂದೆ ನಾನು ತಿಂದೆ. ಕೂಟು ಬೇಡ ಬೇಡ.
ಬೆಸ್ಟ್ ಇಷ್ಟು. ಇವ್ರು ಎಷ್ಟು ಬೇಗ ಬಂದವ್ರೆ ಅಂತ ನೋಡ್ಕೊಳ್ಳಿ. ನಾವು ಊಟ ಮಾಡ್ತಿದ್ದೀವಿ, ಈಗ ಬಂದವ್ರೆ. ಇವರು ನೋಡಿದ್ದೀರ ಎಲ್ಲರೂ? ಬೇಡಪ್ಪ, ಬಾಳೆಹಣ್ಣು, ಮಜ್ಜಿಗೆ ಗ್ಲಾಸ್, ನಿಂದು ಮಜ್ಜಿಗೆ ಹಾಕು. ಮಜ್ಜಿಗೆ ರೈಸ್ ಬೇಡ, ಈ ರೈಸೇ ತುಂಬ ಜಾಸ್ತಿ ಆಯ್ತು ನನಗೆ. ಬೇಡ 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 ಬೇಡ, ಮಜ್ಜಿಗೆಯಲ್ಲಿ ಹಿಂದೆ ಇದ್ದೀನ. ನಾನು ನಂದು ಹಾಕ್ಬೇಕಾದ್ರೆ ಇಟ್ಕೋಬೇಕು, ಅದಕ್ಕೆ ಅವ್ರದ್ದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಸೈಗಾಡ್ ಫ್ರೆಶ್ ಅಪ್ ಆಗಿ ಸ್ಟಾರ್ಟಿಂಗ್ ವಾಂಟ್ ಟು ಎಂಡ್ ದಿಸ್ ವ್ಲಾಗ್ಸ್. ಅದಕ್ಕೇ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಫ್ರೆಂಡ್ ಕುಲ್ಫಿ ಮನೆಗೆ ಹೋಗಿ ಬಂದಿದ್ದೆ, ಊಟ ಮಾಡ್ಕೊಂಡು ಹೋಗಿ ಅವ್ರ ಮನೇಲೆ ಪಾಪುಗೆ ಊಟ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಮಕ್ಳ ಜೊತೆ ಆಟ ಆಡಿಸಿ ಕರ್ಕೊಬಂದೆ. ಸೊ ಇನ್ನೇನಿಲ್ಲ ಗೈಸ್, ಆದಷ್ಟು ಬೇಗ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಆ್ಯಂಡ್ ಇವಾಗಲೇ ಎಂಡ್ ಮಾಡ್ತೀನಿ ಅಷ್ಟೇ. ಅನನ್ಯ ಮತ್ತು ಋತು ಅನನ್ಯ ಡ್ರಾಪ್ ಮಾಡಿ ಬರೋಕ್ಕೆ ಹೋದ. ಬಿಕಾಸ್ ಅವಳಿಗೆ ವೈಫೈ ಇಲ್ಲ ಇಲ್ಲಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಲಾಗಿನ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಲಾಗಿನ್ ಆಗಿದ್ಲು, ಬಟ್ ನೆಟ್ವರ್ಕ್ ಇಶ್ಯೂಯಿಂದ ಅವಳಿಗೆ ವರ್ಕೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾನೆ. ಅಮ್ಮ ನಾನು ಇರ್ತೀವಿ, ಋತುನೂ ಇರ್ತಾನೆ ಅಂತ ಅನಿಸುತ್ತೆ, ನೋಡೋಣ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ನನ್ನ ಲೈಫಲ್ಲೇ ನಾನು ಇಷ್ಟು ಚೆನ್ನಾಗಿ ಗೃಹ ಪ್ರವೇಶ ನಾನು ಯಾರ್ದೂ ಮಾಡಿರಲಿಲ್ಲ ಗೈಸ್. ನಮ್ಮ ಅತ್ತೆ ಮನೆ ಗೃಹ ಪ್ರವೇಶಕ್ಕೆ ಹೋದಾಗಲೂ ಮುಂಚೆನೇ ಹೋಗಿದ್ವಿ, ಬಟ್ ಮಲಗಿದ್ವಿ ನೈಟೆಲ್ಲ. ಊನೋ ಎಲ್ಲ ಆಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಗಂಗಾ ಪೂಜೆಗೆಲ್ಲ ಎದ್ದೇ ಇರಲಿಲ್ಲ ನಾವು. 8-9 ಗಂಟೆ ಎದ್ದು ಆಮೇಲೆ ರೆಡಿ ಆಗಿಬಿಟ್ಟು ಹೋಗಿದ್ದು. ಅವಾಗ ಐ ವಾಸ್ 3.5 ಮಂತ್ಸ್ ಪ್ರೆಗ್ನೆಂಟ್. ಸಾತ್ವಿಕ್ ನನ್ನ ಸೋಬಮ್ಮ ಅಂತೀನಲ್ಲ, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ಮಲ್ಕೊಂಡಿದ್ದೆ. ಆಮೇಲೆ ಜಾಸ್ತಿನ ಅವ್ರದ್ದು ಒಂದು 3 ಫ್ಲೋರ್ಸ್ ಏನೋ ಇರೋದು, 3 ಫ್ಲೋರ್ ಇರೋದ್ರಿಂದ ಮೇಲೆ ಕೆಳಗೆ ನಾನು ಸ್ವಲ್ಪ ಆ ಟೈಮಲ್ಲಿ ಜಾಸ್ತಿ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡ್ತಿರ್ಲಿಲ್ಲ. ಸೊ ನಾನು ತುಂಬ ಹತ್ತಿ ಇಳಿಯೋದೆಲ್ಲ ಆಗ್ತಿರ್ಲಿಲ್ಲ, ಅಷ್ಟು ಓಡಾಡೋಕ್ಕಾಗಲಿಲ್ಲ. ಇವಾಗ ಎಷ್ಟು ಬೇಗ ಎದ್ದು ಅದೆಲ್ಲ ಮಾಡಿದ್ದು ಎಲ್ಲ ಪ್ರತಿಯೊಂದನ್ನು ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಆ್ಯಂಡ್ ದಟ್ಸ್ ಆಲ್ ಗೈಸ್. I will end this vlog here only. Thank you for watching. Bye bye.